ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಈವ್ನಿಂಗ್ ಸ್ಟಡಿ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಬೆಳಿಗ್ಗೆ 12 ಗಂಟೆಗೆ ಎದ್ದಿರೋದು. ರಾತ್ರಿ 2 ಗಂಟೆ 2:15 ಮಲ್ಕೊಂಡೆ ಓದ್ಕೊಂಡು. ನಿದ್ದೆನೇ ಬರಲಿಲ್ಲ. ಹಂಗೆ ಮಲ್ಕೊಂಡ್ರು 4:15ವರೆಗೂ ಕ್ಲಾಸ್ ಕೇಳಿದ್ದೀನಿ, ಪೊಲಿಟಿ ಮತ್ತು ಸೈನ್ಸು. ಹಂಗೂ ನಿದ್ದೆ ಬರ್ತಿರಲಿಲ್ಲ. ಮಲ್ಕೊಂಡೆ, ಇನ್ನೇನು ಮಾಡೋದು ಅಂತ 4:15ಗೆ ಮಲ್ಕೊಂಡು 12 ಗಂಟೆ 11:45 12 ಗಂಟೆಗೆ ಎದ್ದು ತಿಂಡಿ ಊಟ ಎಲ್ಲ ಮಾಡಿ ಫ್ರೆಶಪ್ ಆಗಿ ಮತ್ತೆ 4 ಗಂಟೆಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 6:30 ಗಂಟೆವರೆಗೂ ಓದ್ಕೊಂಡು ಈಗ ಮತ್ತೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ನೈಟ್ ಪೂರ ಓದ್ತೀನಿ. ನಂಗೆ ಮಧ್ಯಾಹ್ನ ಒಂದು 2-3 ಅವರ್ಸ್ ಮಲ್ಕೊಬಿಟ್ರೆ ಇಡೀ ರಾತ್ರಿ ನಂಗೆ ನಿದ್ದೆ ಬರಲ್ಲ. ಏನಿಲ್ಲ, ಈ ಟೈಮಲ್ಲಿ ಒಳ್ಳೆಯದೇನೆ. ಅದೇ ಟೈಮ್ನ ಓದೋಕ್ಕೆ ಯೂಸ್ ಮಾಡ್ಕೋತೀನಿ. ಇದ್ರ ಮಧ್ಯ ಕಮ್ಯುನಿಕೇಷನ್ ಪೇಪರ್ಸ್ ವರ್ಕ್ ಮಾಡ್ತಿರ್ತೀನಿ. ಕನ್ನಡ, ಇನ್ನು ಇಂಗ್ಲೀಷ್ ಗ್ರಾಮರ್ ಕಡೆ ಹೋಗಿಲ್ಲ. ಮೆಂಟಲ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ನೋಟ್ಸ್ ಮಾಡೋದು, ಆ ಕಡೆ ನೋಡ್ತಾ ಇರೋದು. ಆ ಥರ ನಾಳೆಯಿಂದ ಜಿಯೋಗ್ರಫಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಂದು ಇವಾಗ ಏನು ಚಾಲೆಂಜ್ ಅಂದರೆ, ನಾನೀಗ 4 ಡೇಸಿಗೆ ಒಂದು ಸಬ್ಜೆಕ್ಟ್ ರಿವಿಸನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಮುಗಿಸ್ಬಿಡೋದು ಅಷ್ಟೇ. ಒಂಚೂರು ರಿಮೈನಿಂಗ್ ಅಂತಲೇ ಇಟ್ಕೋಬಾರ್ದು. ಈ ಟಾಪಿಕ್ ರಿಮೈನಿಂಗ್ ಇದೆ, ಅದು ಸ್ವಲ್ಪ ಓದಬೇಕಿತ್ತು, ಆ ಥರ. ಹಾಗೆ ತುಂಬ ಎಫರ್ಟ್ಸ್ ಹಾಕಿ ಓದ್ತಿದ್ದೀನಿ. ಇನ್ನೊಂದು 57 ಡೇಸ್ ಇದೆ ಅನಿಸುತ್ತೆ. ಈ 57 ಡೇಸನ್ನು ಇದೇ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಸಿಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಎಫರ್ಟ್ಸ್ ಮಾತ್ರ ಹಾಕಬೇಕು. ಎಫರ್ಟ್ಸ್ ಹಾಕ್ತೆ ಸಿಕ್ಕಿಲ್ಲ ಅಂದರೆ ಹೇಗೆ ಅಲ್ವಾ. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ತೀನಿ ಅಂತ ಓದ್ಕೊಂಡೇ ಕೂರೋದಲ್ಲ. 1 or 2 ಅವರ್ ಓದಿದ್ರೂ ಏನು ಓದಿದ್ವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಎಫೆಕ್ಟಿವ್ ಆಗಿ ಓದಬೇಕು. ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಕೊಂಡು ಏನೂ ತಲೆಗೆ ಹೋಗಿಲ್ಲ ಅಂದರೆ ವೇಸ್ಟ್ ಅದೆಲ್ಲ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಾಗೆ ನನಗೆ ಬರೆದ್ರೇ ಅದು ಲಾಂಗ್ ಟೈಮ್ ತಲೆಯಲ್ಲಿ ಉಳ್ಕೊಳ್ಳೋದು. ಸುಮ್ಮನೆ ಓದ್ಕೊಂಡು ಅನ್ಕೋದ್ರೆ ಟೆಂಪ್ರವರಿ ಅಷ್ಟೇ, ಇನ್ನೊಂದು 2-3 ದಿನ. ಬಟ್ 1 ಸರಿ 2 ಸರಿ ಬರೆದ್ರೆ ನನಗೆ ಚೆನ್ನಾಗಿ ನೆನಪು ಉಳ್ಕೊಳ್ಳುತ್ತೆ. ಮೊದಲಿಂದನೂ ಹಾಗೆ, ಅಕಾಡೆಮಿಕ್ ಇಯರಲ್ಲಿ ಇರುವಾಗ್ಲೂ ಹಾಗೆಯೇ 1 ಸರಿ ಆದರೂ ಬರಿಬೇಕು. ನಾನು ಬರೆದ್ರೆ ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ನನಗೆ. ಇನ್ನೊಂದೇನೆಂದರೆ, ಇವತ್ತು ನೀವು ಎಷ್ಟು ಓದಿರ್ತೀರ ಅದ್ರ ಮೇಲೆ ಒಂದು 50 MCQ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಸೆಂಟೆನ್ಸ್ ಫಾರ್ಮೇಷನ್ ಆಗಲಿ ಅಥವಾ ಜಸ್ಟ್ 1 ವರ್ಡ್ ಟಿಕ್ಕಿಂಗ್ ಆಗಲಿ, ಏನು ಓದಿರ್ತೀರ ಅದ್ರ ಮೇಲೆ ನೀವೇ ಕ್ವಶನ್ ತೆಗೆದು ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಯೂಸ್ಫುಲ್ ಆಗುತ್ತೆ ನಿಮಗೆ. ಮುಂದೆ ಯಾವುದೇ ಥರ ಒಂದು ಕ್ವಶನ್ ತೆಗೆದ್ರು ಟಫ್ ಅಂತ ಅನಿಸಲ್ಲ. ಏನು ಓದಿರ್ತೀರ ಅದ್ರ ಮೇಲೆ MCQ ಪ್ರಾಕ್ಟೀಸ್ ಮಾಡಿ. ಇದು ಮಸ್ಟ್ ಆ್ಯಂಡ್ ಶುಡ್ಡು. ಇಫ್ ಪಾಸಿಬಲ್ ಎಲ್ಲಾದರೂ ನಿಮ್ಮ ನಿಯರು ಕೋಚಿಂಗ್ ಸೆಂಟರ್ಗಳಿದ್ದರೆ ಅಲ್ಲಿಂದ ನೀವು ಟೆಸ್ಟ್ ಸೀರೀಸ್ನ ತೊಗೊಳ್ಳಿ. ವೀಕ್ಲಿ 1 ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ. ಅವರಾದರೆ ಎಲ್ಲ ಸಬ್ಜೆಕ್ಟು ಸೇರಿ ಕೊಡ್ತಿರ್ತಾರೆ. ನಿಮಗೆ ಗೊತ್ತಾಗುತ್ತೆ ನೀವು ಇನ್ನೂ ಎಲ್ಲಿದ್ದೀರಾ, ಎಷ್ಟು ಓದ್ತಿದ್ದೀರಾ, ಇನ್ನೂ ಏನೇನು ಓದಬೇಕು ಅಂತ. ಆ್ಯಂಡ್ ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ಮೇಲೆ ಕ್ವಶನಿಂದ 4 ಆಪ್ಷನ್ಸ್ ಆನ್ಸರ್ ಇರುತ್ತಲ್ಲ, ಆ 4 ಆನ್ಸರ್ಸ್ ಅಂದರೆ ಆಪ್ಷನ್ಸ್ನು ಬಿಡಿಸಿ ಅದನ್ನು ಡ್ರ್ಯಾಗ್ ಮಾಡ್ತಾ ಹೋಗಿ. ನೀವೇನೆ ಇಷ್ಟು ಸಿಕ್ಕಿದ್ರೆ ಅಷ್ಟು ಮಾಡಬೇಕು ನೀವು. ಮೀನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇರಬೇಕು. ಆ ಥರ ಓದಿರಿ. ಆ ಥರ ಕ್ವಶನ್ಸ್ನ ಸಾಲ್ವ್ ಕೂಡ ಮಾಡಿರಿ. ನಾನು ಹಾಗೆಯೇ ಈಗ ಒಂದು 25 to 30 ನನ್ನ ಹತ್ರ ಕ್ವಶನ್ ಪೇಪರ್ ಇದೆ. ನಾಳೆ ನಾಡಿದ್ದಲ್ಲಿ ಹೋಗಿ ಅದನ್ನು ಪ್ರಿಂಟೌಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ಇದೊಂದು ಟಾಪಿಕ್ ರಿಮೈನಿಂಗ್ ಇದೆ, ಇದನ್ನು ಓದಿ ಕ್ವಿಕ್ ರಿವಿಷನ್ಗೆ ಅಂತ ಲಾಸ್ಟ್ ಪೇಜಲ್ಲಿ ಆರ್ಟಿಕಲ್ಸ್ ಬಗ್ಗೆ ಅವರೇ ಕೊಟ್ಟಿದ್ದಾರೆ. ಈಗ ಆರ್ಟಿಕಲ್ 1 ಏನಕ್ಕೆ ರಿಲೇಟೆಡ್ ಆಗಿರುತ್ತೆ, ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶ, ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಆರ್ಟಿಕಲ್ 2, ಆ ಥರ ಕೊಟ್ಟಿದ್ದಾರೆ. ಇಲ್ಲಿ ನಾನು ಕ್ವಿಕ್ ರಿವಿಷನ್ ಅಂತ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ತಿದ್ದುಪಡಿನೂ ಕೊಟ್ಟಿದ್ದಾರೆ. 106, 109 ತಿದ್ದುಪಡಿಗಳಾಗಿದೆಯಲ್ಲ, ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಅದನ್ನೊಂದು ಸರಿ ಲಾಸ್ಟ್ಲಿ ಕ್ವಿಕ್ ರಿವಿಷನ್ಗೆ ಅಂತ ಒಂದಿನ ಇಟ್ಕೊಬಿಡ್ತೀನಿ. ಇಲ್ಲಿ ತಿದ್ದುಪಡಿಗಳು ಇದೆ. ಇದು ಮಾಡ್ಕೊಂಡು MCQ ಪ್ರಾಕ್ಟೀಸ್ ಇವತ್ತು ನೈಟ್ ಪೂರ ಮಾಡಿ ಮುಗಿಸಿ
ದೆನ್ ನಾಳೆಗೆ ಜಿಯೋಗ್ರಫಿ ಓದಬೇಕು ಅಂದ್ಕೊಂಡಿದ್ದೀನಿ. ಹಿಸ್ಟ್ರಿ ಓದೋಣ ಅಂದ್ಕೊಂಡೆ. ಹಿಸ್ಟ್ರಿ ಲಾಸ್ಟ್ ರಿಪೀಟೆಡ್ ಆಗಿ ಓದಿರೋದು ಅಂದರೆ ಹಿಸ್ಟ್ರಿನೇ. ಸೊ ಲಾಸ್ಟ್ಲಿ ಇಟ್ಕೋತೀನಿ. ಅದು ನನಗೆ ಈಸಿಯೆಸ್ಟ್ ಸಬ್ಜೆಕ್ಟ್ಸ್ ಅನಿಸುತ್ತೆ. ಅದಕ್ಕೆ ಬರೀ ಹಿಸ್ಟ್ರಿ ಅಂತ ಹಿಸ್ಟ್ರಿನೇ ಓದಿದೆ. ಇವಾಗ ಅಧಿಕೃತ ಭಾಷೆಗಳು ಈ ಟಾಪಿಕ್ ಒಂದು ಮುಗಿಸಿ ನಾಳೆಯಿಂದ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀನಿ. ಹಂಗಂತ ಇದನ್ನು ಬಿಟ್ಬಿಡಲ್ಲ. ಅಂದರೆ ಅವಾಗವಾಗ ಕಣ್ಣಾಡಿಸ್ತಾ ಇರಬೇಕು. ಇದಕ್ಕೆ ಏನೇನು ಮರ್ತಿದ್ದೀನಿ ಟೈಮ್ ಇದ್ದಾಗ ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ಒಂದೇ ಸಬ್ಜೆಕ್ಟು 3 to 4 days ಓದಬೇಕು ಅಂದರೆ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನಂಗೆ ಬೋರಿಂಗ್ ಅನಿಸುತ್ತೆ. ಅದಕ್ಕೆ ಮಧ್ಯ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಕೇಳ್ತಿರ್ತೀನಿ, ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಅದು ಬಿಟ್ಟರೆ ಕನ್ನಡ ಕ್ಲಾಸಸ್ ಕೇಳ್ತಿರ್ತೀನಿ. ಇಂಗ್ಲೀಷ್ ಗ್ರಾಮರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಜೊತೆಗೆ ಕಂಪ್ಯೂಟರ್ ನೋಟ್ಸ್ನೂ ಮಾಡ್ತಾಯಿದ್ದೀನಿ. ಈಗ ಪೊಲಿಟಿ ಲಾಸ್ಟ್ ಒಂದು ಟಾಪಿಕ್ ಇತ್ತು, ಅದನ್ನು ಕವರ್ ಮಾಡಿದೆ. ಈಗ ಅದ್ರ ಮೇಲೆ MCQ ಪ್ರಾಕ್ಟೀಸ್ ಮಾಡ್ತಾ ಮತ್ತು ಬೇರೆ ನಾನೇನು ಕೀ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫುಲ್ಲು ಇವತ್ತು ರಿವಿಸನ್ ಮಾಡಿ ನಾಳೆ ಮೊದಲೇ ಹೇಳ್ದಾಗೆ ಜಿಯೋಗ್ರಫಿಗೆ ಹೋಗ್ತೀನಿ. ಅಂದರೆ ಜಿಯೋಗ್ರಫಿ ಸ್ಟಡಿ ಮಾಡ್ತೀನಿ. ಮನೆಗೆ ಬಂದು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿ ಮತ್ತು ಒಂದು ಕಡೆ ಪೂಜೆ ಇತ್ತು, ಅಲ್ಲೂ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದೆ. ಇವಾಗ ಮತ್ತೆ ವಿಡಿಯೋ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ದೆನ್ ನಾನು ಒಂದು 10 ಗಂಟೆಗೆ ಮತ್ತೆ ಶುರು ಮಾಡ್ತೀನಿ. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ 1 hour ಆದರೂ ಆಯಿತು ಅಪ್ಲೋಡ್ ಆಗೋದು. ನೆಟ್ ಸ್ಲೋ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟ್ ಟೈಮಿಗೆ ನನಗೆ ಅಂದರೆ ಎಲ್ಲ ಹೇಳ್ತಾರೆ ಈಗ 8 to 9 ಒಳಗೆ ಅಥವಾ 10 ಒಳಗೆ ಬೆಳಿಗ್ಗೆ ಹೊತ್ತು ಅಪ್ಲೋಡ್ ಮಾಡಬೇಕು. ಈವ್ನಿಂಗ್ ಟೈಮು ಅಷ್ಟೇ 4 to 6 or 7 ಒಳಗೆ ಅಂತ. ನನಗೆ ಆಗ್ತಿಲ್ಲ. ವಿಡಿಯೋಗೆ ಅಂತಲೇ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ನನಗೆ ಯಾವಾಗ ಬೇಕು ಅಂದರೆ ಯಾವಾಗ ಫ್ರೀ ಇರ್ತೀನಿ ಯಾವಾಗ ಮಾಡ್ತಾ ಹೋಗ್ತೀನಿ. ಈಗ ಮತ್ತೆ 10 ಗಂಟೆಗೆ ಓದೋಕ್ಕೆ ಶುರು ಮಾಡಿದ್ರೆ ನೈಟು ನೆನ್ನೆ ಥರನೇ 2 ಗಂಟೆ 3 ಗಂಟೆಗೆ ಮಲ್ಕೋತೀನಿ. ಒಟ್ಟಿನಲ್ಲಿ ಓದ್ತಿದ್ದೀನಿ ಅಷ್ಟೇ. ನೀವು ಇವಾಗ ಸದ್ಯಕ್ಕೆ ಯಾವ ಬುಕ್ನ ರೆಫರ್ ಮಾಡ್ತಿದ್ದೀರಾ ಅದೇ ಬುಕ್ನ ಓದ್ತಾ ಕಂಪ್ಲೀಟ್ ಮಾಡ್ತಾ ಹೋಗಿ. ಸುಮ್ಮನೆ ಅವರೊಂದಂದರು ಇವರೊಂದಂದರು ಅಂತ ಬುಕ್ಸ್ ಚೇಂಜಸ್ ಮಾಡ್ತಾ ಹೋಗ್ಬೇಡಿ. ವ್ಯತ್ಯಾಸ ಏನಿರುತ್ತೆ ಅಂದರೆ ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ, ಇದರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತಪ್ಪಾಗಿ ಏನು ಕೊಟ್ಟಿರೋದು ಆ ಥರ ಎಲ್ಲ ಏನಿರಲ್ಲ. ನಾನು ಆ್ಯಕ್ಚುಲಿ ಅದೇ ಮಿಸ್ಟೇಕ್ ಮಾಡಿದ್ದು. ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗಿದ್ದು ಬಂದು ಒಂದು ಪೂಜೆ ಇತ್ತು ಮುಗಿಸ್ಕೊಂಡು ಇವಾಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಾಗಿತ್ತು ನನ್ನ ಈವ್ನಿಂಗ್ ಸ್ಟಡಿ ವ್ಲಾಗ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಜ್ವರ ಬಂದೈತಾ? ಕುರ್ಕುರೆ ತಿಂದರೆ ಹಂಗೇನೆ ಜ್ವರ ಬರುತ್ತೆ. ಕುರ್ಕುರೆ ತಿಂದಿಲ್ಲ ನಾನು, ಚಾಕ್ಲೇಟ್ ಅವು ತಿಂದವನಿ. ನನಗೆ ಚಾಕ್ಲೇಟ್ ಇಷ್ಟ. ತಿನ್ಕೊಳ್ಳಿ ಮತ್ತೆ ಬೇಗ ಊಟಿ ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಬೇಕಂದ್ರೆ ಬೇಗ ತಿನ್ಕೊತೀನಿ. ನೀನು ತಿನ್ಕೊ ಮತ್ತೆ.